ಯಾಕಪ್ಪ, ಒಂದು ನಿನ್ನೆ ದಿವಸ ಮಹಾ ಚುನಾವಣೆಯ ಫಲಿತಾಂಶಗಳು ಬಂದಿದೆ, ಬೈ ಎಲೆಕ್ಷನ್ ಫಲಿತಾಂಶಗಳು ಬಂದಿದೆ. ಇದು ಚನ್ನಪಟ್ಟಣದಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ನಿರೀಕ್ಷಿತ ಫಲಿತಾಂಶ. ಯೋಗೇಶ್ವರ್ ಅವ್ರಿಗೆ ಚನ್ನಪಟ್ಟಣ ಬಿಟ್ಟರೆ ಬೇರೆ ಕ್ಷೇತ್ರ ಇರಲಿಲ್ಲ, ಹಂಗಾಗಿ ಜನ ಅಲ್ಲಿ ಗೆಲ್ಲಿಸ್ತಾರೆ, 100ಕ್ಕೆ 1,00,000% ಗೆಲ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಅದು ಒಂದು ಕಡೆ ಬಿಡೋಣ. ಮತ್ತೆ ನಿರೀಕ್ಷಿತ ನಮ್ಮ ಸರ್ಕಾರ ಏನು ಜನಪರವಾದ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಜನಪರವಾಗಿ ಜನರಿಗೆ 5 ಗ್ಯಾರಂಟಿಗಳು ಮಹಿಳೆಯರು ತಾಯಂದಿರು ಕೈ ಹಿಡಿದಿದ್ದಾರೆ. ಹಾಗಾಗಿ ನಾವು 3 ಕ್ಷೇತ್ರವನ್ನು ಅದ್ದೂರಿಯಾಗಿ ಗೆದ್ದಿದ್ದೀವಿ. ಅವರಿಗೆ ಆ ಜನತೆಯ ಪಾದಗಳಿಗೆ ನಮಸ್ಕಾರ. ನಾನು ಮಹಾರಾಷ್ಟ್ರದ ಬಗ್ಗೆ 1-2 ನಿಮಿಷ ತಮ್ಮ ಜೊತೆ ಮಾತಾಡಿ ಇಚ್ಛೆ ಪಡ್ತೇನೆ. ಇಲ್ಲಿ ದೇಶಾದ್ಯಂತ ಬೇಕಾದ ಕಡೆ ಮೋದಿ ಅಮಿತ್ ಶಾ ಅವರು ರಿಮೋಟ್ ಕಂಟ್ರೋಲ್ ಅನ್ನು ಮಾಡ್ತಾ ಇದ್ದಾರೆ EVM ಬಗ್ಗೆ. ಇಲ್ಲಿ ಚುನಾವಣೆ ಆಯೋಗವನ್ನು ಕೂಡ ಅವರು ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಇಲ್ಲಿ ಮಹಾಯುತಿ ಮೈತ್ರಿಕೂಟ ಸುಮಾರು 236 ಸೀಟ್ಗಳನ್ನು ಗೆದ್ದಿದ್ದಾರೆ. 288ರಲ್ಲಿ ಬರೀ ಇಂಡಿಯಾ ಮೈತ್ರಿಕೂಟ 49 ಕ್ಷೇತ್ರವನ್ನು ಗೆದ್ದಿದೆ. ಇಲ್ಲಿ ಶರದ್ ಪವಾರ್ ಅಂತ ಮಹಾನ್ ದೈತ, ಮಹಾನ್ ನಾಯಕರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗುವಂತಹ ಎಲ್ಲ ಅವಕಾಶಗಳು ಅರ್ಹತೆ ಇದ್ದಂಥ ಒಬ್ಬ ಮಹಾನ್ ನಾಯಕರ ಒಂದು NCP ಬರೀ 10 ಸೀಟನ್ನ EVM ತೋರ್ತಾ ಇದೆ. ಇಲ್ಲಿ 236 ಸೀಟ್ಗಳನ್ನು ಏನು ಮಹಾಯುತಿ BJPಯ NDA ನೇತೃತ್ವದ ಈ ಮೈತ್ರಿ 236 ಸೀಟ್ನ ಗೆಲ್ಲಲಿಕ್ಕೆ ಭಾರಿ ಮೋಸ ನಡೆದಿದೆ, ಮಹಾ ಮೋಸ ನಡೆದಿದೆ. 100ಕ್ಕೆ 1,00,000% ಮೋಸ EVM ಅಲ್ಲಿ ನಡೆದಿದೆ. ನಿಜವಾಗ್ಲೂ ಕೂಡ ಅದು ಏನಾದರೂ ಒಂದು ಸತ್ವ ಪರೀಕ್ಷೆಯಾಗಿ ಒಂದು ಫಲಿತಾಂಶವನ್ನು ಕಂಡುಹಿಡಿಯದೇ ಆದರೆ ನಾನು ಅದು ಮೋಸ ನಡೆದಿರೋದೇ ನಿಜ ಅಂತ ನಾನು ಹೇಳ್ತೀನಿ. ನಾನು ಇಡೀ ಜೀವಮಾನದಲ್ಲಿ ರಾಜಕಾರಣವನ್ನು ಬಿಟ್ಟು ದೇಶಾಂತರ ಹೋಗ್ಬಿಡ್ತೀನಿ, ಏನಾದರೂ ಕೂಡ ಅಲ್ಲಿ ಮೋಸ ನಡೆದಿಲ್ಲ ಅಂದರೆ. ಮೋಸ EVMನಲ್ಲಿ ಮೋಸ, EVMನಲ್ಲಿ ಹ್ಯಾಕು 100ಕ್ಕೆ 1,00,000% ನಡೆದಿದೆ. ಮೋಸ ನಡೆದಿದೆ EVMಲ್ಲೇ ಮೋಸ ನಡೆದಿದೆ. ಹಾಗಾಗಿ ಅಲ್ಲಿ 236 ಸೀಟನ್ನು ತೋರ್ತಾ ಇದೆ EVM. ಇದರಲ್ಲಿ ಮಹಾನ್ ಜನತೆ ಇದನ್ನು ನಂಬಬೇಕಾಗಿದೆ. EVMಲ್ಲಿ ಮೋಸ ನಡೆಯುತ್ತೆ ನೀವು ಹೇಳ್ಬೋದು, ಇಲ್ಲೆಲ್ಲ ಯಾಕೆ ನಡೀಲಿಲ್ಲ ಅಂತ. ಅವರು ಎಲ್ಲಿ ಬೇಕು ಅಲ್ಲಿ ಮಾಡ್ತಾರೆ. ಎಲ್ಲ ಕಡೆ ಮಾಡಿದ್ರೆ ದೇಶದ ಜನ ದಂಗೆ ಹೇಳ್ತಾರೆ ಅಂತ ಗೊತ್ತಿದೆ. ಇಲ್ಲಿ ಏನೆಲ್ಲ ಮೋಸವನ್ನು ತಂತ್ರಗಾರಿಕೆಯನ್ನು ಮಾಡಿ ಜನಗಳನ್ನು, ಮುಖಂಡರುಗಳನ್ನ ಸುಮ್ಮನಿಸಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ. ಇದು ಮೋಸ ನಡೆದಿದೆ, ಇದು ದೊಡ್ಡ ಮೋಸ ಪಿತೂರಿ ನಡೀತಾ ಇದೆ. ಏನಾದರೂ ಕೂಡ ಇದನ್ನು EVMನ ರದ್ದು ಮಾಡಲಿಲ್ಲ ಅಂದರೆ, ಜನತೆ ದಂಗೆ ಹೇಳಿಲ್ಲ ಅಂದರೆ, ಇಡೀ ದೇಶದಲ್ಲಿ ಇವರು ರಾಜಕಾರಣವನ್ನು ಒಂದು ದೇಶದ ಏನು 1000 ವರ್ಷ 200-300 ವರ್ಷ ನಾವು ಇತಿಹಾಸವನ್ನು ಓದ್ತೀವಲ್ಲ, ಈ ಬ್ರಾಹ್ಮಣ ಸಾಯಿಗಳು ಇಡ್ತವನ್ನ ಇಟ್ಕೊಳ್ಳೋಂಥದ್ದು, ಆ ರೀತಿ ಮಾಡಲಿಕ್ಕೆ ಇದು ಅಮಿತ್ ಶಾ ಮತ್ತು ಮೋದಿ ಅಂಡ್ ಟ್ರೂಪು ಇದನ್ನು ಒಂದು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಇದು EVM ರದ್ದಾಗಬೇಕು, ಬ್ಯಾಲೆಟ್ ಪೇಪರ್ ಬರಬೇಕು. ಇದು ಮಹಾ ಮೋಸ.